ಇಂತಹ ಬಿಸಿಲಿನಲ್ಲಿ ಈ ನೀರನ್ನು ಕುಡಿದರೆ ನಿಮಗೆ ತಣ್ಣನೆಯ ಭಾವನೆಯಾಗುವುದು ಗ್ಯಾರಂಟಿ. ಪೆಪ್ಸಿ, ಕೋಕೋ ಕೋಲಾ ಕುಡಿಯುವುದರ ಬದಲು ಇದನ್ನ ಕುಡಿದರೆ ನಿಮ್ಮ ದೇಹ ಕೂಡ ಆರೋಗ್ಯಕರವಾಗಿರುತ್ತದೆ. ಆಗಾಗ್ಗೆ ಶಾಖ ಮತ್ತು ಅದರ ರೋಗಲಕ್ಷಣಗಳಿಂದ ಬಳಲುತ್ತಿರುವ ಜನರಿಗೆ ಇದು ಆರೋಗ್ಯಕರ ಪಾನೀಯ ಎಂದು ಸಾಬೀತಾಗಿದೆ. ಇದು ಯಾವ ಪಾನೀಯ ಎಂದು ನೀವು ಯೋಚಿಸುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ಪೂರ್ತಿಯಾಗಿ ವೀಕ್ಷಿಸಿ. ಅದ್ಯಾವ ಪಾನೀಯ ಮತ್ತು ಅದರ ಉಪಯೋಗಗಳೇನು ಅನ್ನೋದನ್ನ ನೀವೇ ತಿಳಿದುಕೊಳ್ಳುತ್ತೀರಿ. ವೀಕ್ಷಕರೆಲ್ಲರಿಗೂ ರ್ಯಾಪಿಡ್ ಟಿವಿಯ ಹೊಸ ಮಾಹಿತಿ ಕೂಡಿದ ವಿಡಿಯೋಗೆ ಸ್ವಾಗತ. ಇಂದು ಬಿಸಿಲು ಎಷ್ಟಿದೆ ಎಂದರೆ 10 ನಿಮಿಷ ಕೂಡ ಹೊರಗಡೆ ನಿಲ್ಲಲು ಆಗುವುದಿಲ್ಲ. ಇಡೀ ದೇಹದಿಂದ ಇರುವ ನೀರಿನ ಅಂಶವೆಲ್ಲ ಹೊರಟು ಹೋಗುತ್ತದೆ. ಮನೆಯೊಳಗಿದ್ದು ಎಳನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಉತ್ತಮ. ಈ ಬಾರಿ ಬೇಸಿಗೆ ಬಿಸಿಲು ಯಾವ ಬಾರಿಯೂ ಇಲ್ಲ ಎಂದರೆ ತಪ್ಪೇನಿಲ್ಲ. ಅಷ್ಟು ಪ್ರಮಾಣದಲ್ಲಿ ಬಿಸಿಲು ನಮ್ಮನ್ನು ಜಾಡಿಸುತ್ತಿದೆ. ಎಷ್ಟು ತಂಪು ಪಾನೀಯಗಳನ್ನು ಕುಡಿದರೂ ನಮ್ಮ ದೇಹ ತಂಪಾಗದ ಸ್ಥಿತಿ ತಲುಪಿದೆ. ಇಡೀ ದಿನ ಕೇವಲ ನೀರು ಮತ್ತು ಕೂಲ್ ಡ್ರಿಂಕ್ಸ್ ಕುಡಿದುಕೊಂಡೇ ಹೊಟ್ಟೆ ತುಂಬಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಇಂತಹ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯಕರ ಎನ್ನುವ ಎಳನೀರನ್ನು ಕುಡಿಯುವುದರಿಂದ ದೇಹದಿಂದ ಬೆವರಿನ ರೂಪದಲ್ಲಿ ನಷ್ಟವಾದ ಪೌಷ್ಟಿಕಾಂಶಗಳು ನಮಗೆ ಮರಳಿ ಸಿಗುತ್ತವೆ. ಜೊತೆಗೆ ದೇಹಕ್ಕೆ ನೀರಿನ ಅಂಶ ಸಿಗುವುದರೊಂದಿಗೆ ದೇಹ ತಂಪಾಗುತ್ತದೆ. ಬೇಸಿಗೆಯಲ್ಲಿ ಎಳನೀರು ಕುಡಿಯಲೇಬೇಕು ಎಂದು ಡಾಕ್ಟರ್ ಯಾಕೆ ಹೇಳುತ್ತಾರೆ ನೋಡೋಣ ಬನ್ನಿ. ಎಳನೀರು ಕುಡಿಯುವುದರಿಂದಾದ ಮೊದಲ ಉಪಯೋಗವೇನೆಂದರೆ ತೂಕ ಕಮ್ಮಿ ಆಗುತ್ತೆ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಗುರಿ ಹೊಂದಿರುವವರಿಗೆ ಎಳನೀರು ಸಹಾಯ ಮಾಡುತ್ತದೆ. ಏಕೆಂದರೆ ಎಳನೀರಿನಲ್ಲಿ ಕೊಬ್ಬಿನ ಪ್ರಮಾಣ ತುಂಬಾ ಕಡಿಮೆ ಇದೆ. ಜೊತೆಗೆ ಕ್ಯಾಲೋರಿಗಳು ಸಹ ಕಡಿಮೆ ಇರಲಿದ್ದು ಇದೊಂದು ಆರೋಗ್ಯಕರ ಡ್ರಿಂಕ್ ಎನ್ನಬಹುದು. ಹೊಟ್ಟೆ ತುಂಬಿದ ಅನುಭವ ಉಂಟು ಮಾಡುವುದರ ಜೊತೆಗೆ ಹೊಟ್ಟೆ ಹಸಿವನ್ನು ಸಹ ಸುಲಭವಾಗಿ ನಿವಾರಿಸುತ್ತದೆ. ಜನರು ತಮ್ಮ ತೂಕ ಇಳಿಸಿಕೊಳ್ಳಲು ಅನೇಕ ರೀತಿಯ ಮಾರ್ಗ ಹುಡುಕುತ್ತಾರೆ. ಅಂತಹ ಜನರಿಗೆ ಇದರ ಅರಿವಿರುವುದಿಲ್ಲ. ಅಂತವರಿಗೆ ಈ ಡ್ರಿಂಕ್ ಉಪಯೋಗಕರ ಸಾಬೀತಾಗಲಿದೆ. ಎಳನೀರಿನ ಎರಡನೇ ಉಪಯೋಗವೆನೆಂದರೆ ಸುಸ್ತು, ಆಯಾಸ ದೂರವಾಗುತ್ತದೆ. ಬೇಸಿಗೆ ಬಿಸಿಲಿನಲ್ಲಿ ಎಂತಹ ಬಲಶಾಲಿಯಾದ ವ್ಯಕ್ತಿ ಕೂಡ ಸುಸ್ತು ಮತ್ತು ಆಯಾಸವನ್ನು ಎದುರು ನೋಡುತ್ತಾನೆ. ಇಂತಹ ಸಂದರ್ಭದಲ್ಲಿ ಎಳನೀರು ಕುಡಿಯುವುದರಿಂದ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹೆಚ್ಚಾಗಿ ಸಿಗುತ್ತದೆ. ಜೊತೆಗೆ ಕಬ್ಬಿಣದ ಅಂಶ ಕೂಡ ಸಿಗುವುದರಿಂದ ಸುಸ್ತು ಮತ್ತು ಆಯಾಸ ದೂರವಾಗುತ್ತದೆ. ಜೊತೆಗೆ ಕರುಳಿನ ಪಿಎಚ್ ಬ್ಯಾಲೆನ್ಸ್ ಆಗುತ್ತದೆ. ಇದರಿಂದ ರಾತ್ರಿ ಹೊತ್ತು ನೆಮ್ಮದಿಯ ನಿದ್ರೆ ಕೂಡ ಮಾಡಬಹುದು. ಇನ್ನು ಮೂರನೇ ಫಾಯಿದೆ ಏನೆಂದರೆ ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು. ಎಳನೀರಿನಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಅಜೀರ್ಣತೆ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. ಅಂದರೆ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಎದೆಯುರಿ ಇತ್ಯಾದಿ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಸಾಧ್ಯವಾದಷ್ಟು ತಾಜಾ ಎಳನೀರನ್ನು ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು. ಇದರ ಜೊತೆಗೆ ಅಧಿಕ ರಕ್ತದ ಒತ್ತಡ ನಿಯಂತ್ರಣ, ಬಿಪಿ ಜಾಸ್ತಿ ಇರುವವರು ಎಳನೀರನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿ ಸೇವಿಸುವುದು ಬಹಳ ಉತ್ತಮ. ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ, ಮೆಗ್ನೀಸಿಯಂ ಹಾಗೂ ಪೊಟ್ಯಾಷಿಯಂ ಹೇರಳವಾಗಿದೆ. ಇದು ನಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುವುದು ಮಾತ್ರವಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಸಹ ತಡೆಯುತ್ತದೆ. ಇನ್ನು ಕೊನೆಯ ಉಪಯೋಗ ಬಗ್ಗೆ ಚರ್ಚಿಸುವುದಾದರೆ ನಿರ್ಜಲೀಕರಣದ ಸಮಸ್ಯೆಗೂ ಸಹ ಈ ಪಾನೀಯ ಉಪಯುಕ್ತವಾಗಿದೆ. ನಿರ್ಜಲೀಕರಣ ಸಮಸ್ಯೆ ದೂರ ಮಾಡುತ್ತದೆ. ಎಳನೀರು ನಮ್ಮ ದೇಹದಿಂದ ನಷ್ಟವಾದ ನೀರಿನ ಅಂಶವನ್ನು ಮರಳಿ ಕೊಡುತ್ತದೆ. ಇದು ನಮ್ಮ ಜೀರ್ಣನಾಳದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಅತಿಯಾದ ಬೇಸಿಗೆ ಬಿಸಿಲಿನಲ್ಲಿ ನಮ್ಮ ದೇಹದಿಂದ ನಷ್ಟವಾದ ಎಲೆಕ್ಟ್ರೋಲೈಟ್ ಪ್ರಮಾಣ ಮತ್ತು ನೀರಿನ ಅಂಶವನ್ನು ನಮಗೆ ಮರಳಿ ಕೊಡುತ್ತದೆ. ಪ್ರಿಯ ವೀಕ್ಷಕರೇ, ಎಳನೀರು ಕುಡಿಯುವುದರಿಂದ ಇನ್ನೂ ಹಲವಾರು ಫಾಯಿದೆಗಳಿದ್ದು ಕೊನೆಯದಾಗಿ ಅದು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿದ್ದು ಇಂತಹ ದಿನಗಳಲ್ಲಿ ಇದನ್ನು ಸೇವಿಸುವುದು ಅತ್ಯಂತ ಸಹಾಯಕಾರಿ ಸಾಬೀತಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು ಎಳನೀರು ಮತ್ತು ಅದರ ಮನುಷ್ಯನ ದೇಹದ ಮೇಲಾಗುವ ಪ್ರಭಾವಗಳಿಂದ ಕೂಡಿದ್ದ ವಿಡಿಯೋ. ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸುತ್ತಿದ್ದರೆ ಯಾವುದೇ ಟೀಕೆ, ಅನಿಸಿಕೆ, ಸಲಹೆ ಇದ್ದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಎನ್ನುತ್ತಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಅಪ್ಡೇಟ್ಸ್ ಬೇಕೆಂದಲ್ಲಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯರಾಗಿರಿ. ನಮಸ್ಕಾರ.